ಈ ವಿಡಿಯೋದಲ್ಲಿ ದ್ವಿತೀಯ PUC ಸಮಾಜಶಾಸ್ತ್ರ ಅಧ್ಯಾಯ 1ರಲ್ಲಿ ಬರುವ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಬನ್ನಿ. ಈ ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಪೂರ್ತಿಯಾಗಿ ವಿಡಿಯೋ ನೋಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಪ್ರಶ್ನೆ 1. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಇದಕ್ಕೆ ಉತ್ತರ: ನಿಗ್ರಿಟೊಗಳು, ಪ್ರೋಟೋ-ಆಸ್ಟ್ರಲೈಡ್, ಮಂಗೋಲೈಡ್, ಮೆಡಿಟೇರಿಯನ್, ಬ್ರಾಕಿಸೆಫಾಲರು ಮತ್ತು ನಾರ್ಡಿಕರು. ಪ್ರಶ್ನೆ 2. ಭಾರತವನ್ನು ಒಂದು ಜನಾಂಗೀಯ ಸಂಗ್ರಹಾಲಯ ಎಂದು ಏಕೆ ಕರೆಯಲಾಗಿದೆ? ಇದಕ್ಕೆ ಉತ್ತರ: ಭಾರತವು ಹಲವಾರು ಜನಾಂಗೀಯ ಸಮೂಹಗಳ ಹಿನ್ನೆಲೆಯನ್ನು ಒಳಗೊಂಡಿರುವುದರಿಂದ ಭಾರತವನ್ನು ಒಂದು ಜನಾಂಗೀಯ ಸಂಗ್ರಹಾಲಯ ಎಂದು ಕರೆಯಲಾಗಿದೆ. ಪ್ರಶ್ನೆ 3. ಅರಣ್ಯೀಕರಣದ ಪ್ರಕ್ರಿಯೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ, ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ, ನಂತರ ವಲಸೆ ಬಂದವರಾದ ಗ್ರೀಕರು, ಸ್ಕಿಥಿಯನ್ನರು, ಶಕರು, ಕುಶಾನರು ಮುಂತಾದವರನ್ನು ಸ್ಥಳೀಯರು ವಿಲೀನಕ್ಕೆ ವಿರೋಧಿಸಿದರು. ಇದು ಅರಣ್ಯೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ ಅಂಶಗಳು. ಪ್ರಶ್ನೆ 4. ವೇದಗಳನ್ನು ತಿಳಿಸಿರಿ. 1 ಋಗ್ವೇದ, 2 ಯಜುರ್ವೇದ, 3 ಸಾಮವೇದ, 4 ಅಥರ್ವಣ ವೇದ. ಪ್ರಶ್ನೆ ಸಂಖ್ಯೆ 5. ಮುಸ್ಲಿಂ ಆಡಳಿತದಲ್ಲಿ ಮುಸ್ಲಿಮೇತರರ ಮುಂದಿಟ್ಟ 3 ಆಯ್ಕೆಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: 1. ಇಸ್ಲಾಂ ಧರ್ಮ ಸ್ವೀಕರಿಸಿ ಮುಸ್ಲಿಂ ಆಡಳಿತ ಒಪ್ಪಿಕೊಳ್ಳುವುದು. 2. ಜಜಿಯಾ ಮತ್ತು ಖರಾಜ್ ತೆರಿಗೆಗಳನ್ನು ನೀಡಿ ದಿಮ್ಮಿಗಳಾಗುವುದು. 3. ಹೋರಾಟವನ್ನು ಮಾಡುವುದು. ಪ್ರಶ್ನೆ 6. ಭಾರತದಲ್ಲಿ ಕಂಡುಬರುವ ವೈವಿಧ್ಯತೆಯಲ್ಲಿ 4 ಪ್ರಕಾರಗಳು ಯಾವುವು? ಇದಕ್ಕೆ ಉತ್ತರ: ಭೌಗೋಳಿಕ ವೈವಿಧ್ಯತೆ, 2 ಭಾಷಾ ವೈವಿಧ್ಯತೆ, 3 ಧಾರ್ಮಿಕ ವೈವಿಧ್ಯತೆ, 4 ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ. ಪ್ರಶ್ನೆ 7. ಯಾವುದಾದರೂ 2 ದ್ರಾವಿಡ ಭಾಷಾ ಸಮೂಹದ ಭಾಷೆಗಳನ್ನು ತಿಳಿಸಿ. ಇದಕ್ಕೆ ಉತ್ತರ: 1 ಕನ್ನಡ, 2 ತಮಿಳ್, 3 ತೆಲುಗು, 4 ಮಲಯಾಳಂ. ಇವು ದ್ರಾವಿಡ ಭಾಷಾ ಸಮೂಹದ ಭಾಷೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 8. ಯಾವುದಾದರೂ 3 ಯುರೋಪಿಯನ್ ಭಾಷಾ ಸಮೂಹದ ಭಾಷೆಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: 1 ಇಂಗ್ಲಿಷ್, 2 ಫ್ರೆಂಚ್, 3 ಪೋರ್ಚುಗೀಸ್. ಇವು ಯುರೋಪಿಯನ್ ಭಾಷಾ ಸಮೂಹದ ಭಾಷೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 9. ಭಾರತವನ್ನು ಏಕೆ ಭಾಷಾ ಸಂಗ್ರಹಾಲಯ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಉತ್ತರ: ನಮ್ಮ ಭಾರತ ದೇಶದಲ್ಲಿ ಸಂವಿಧಾನವು ಆಡಳಿತಕ್ಕಾಗಿ ಅಧಿಕೃತಗೊಳಿಸಿದ 22 ಭಾಷೆಗಳ ಜೊತೆಗೆ ಸುಮಾರು 1652 ಭಾಷೆಗಳು ಮತ್ತು ಉಪಭಾಷೆಗಳು ಇಲ್ಲಿ ಕಂಡುಬರುತ್ತವೆ. ಹಾಗಾಗಿ ಭಾರತವನ್ನು ಭಾಷೆಗಳ ಸಂಗ್ರಹಾಲಯ ಎನ್ನಲಾಗಿದೆ. ಪ್ರಶ್ನೆ ಸಂಖ್ಯೆ 10. ಹಿಂದೂ ಧರ್ಮದ ಪಂಥಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: 1 ಶೈವ, 2 ವೈಷ್ಣವ, 3 ಶಾಕ್ತೇಯ. ಪ್ರಶ್ನೆ ಸಂಖ್ಯೆ 11. ಜೈನ ಧರ್ಮದ 2 ಪಂಥಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: ಶ್ವೇತಾಂಬರ ಮತ್ತು ದಿಗಂಬರ. ಇವು ಜೈನ ಧರ್ಮದ 2 ಪಂಥಗಳಾಗಿವೆ. ಪ್ರಶ್ನೆ ಸಂಖ್ಯೆ 12. ಬೌದ್ಧ ಧರ್ಮದ 2 ಪಂಥಗಳನ್ನು ತಿಳಿಸಿ. ಉತ್ತರ: ಹೀನಯಾನ ಮತ್ತು ಮಹಾಯಾನ. ಇವು ಬೌದ್ಧ ಧರ್ಮದ 2 ಪಂಥಗಳಾಗಿವೆ. ಪ್ರಶ್ನೆ 13. ಮುಸ್ಲಿಂ ಧರ್ಮದ 2 ಪಂಥಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: 1 ಸುನ್ನಿ ಮತ್ತು ಇನ್ನೊಂದು ಶಿಯಾ. ಇವು ಮುಸ್ಲಿಂ ಧರ್ಮದ 2 ಪಂಥಗಳಾಗಿವೆ. ಪ್ರಶ್ನೆ ಸಂಖ್ಯೆ 14. ಕ್ರೈಸ್ತ ಧರ್ಮದ 2 ಪಂಥಗಳನ್ನು ತಿಳಿಸಿರಿ. ಉತ್ತರ: ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಇವು ಕ್ರೈಸ್ತ ಧರ್ಮದ 2 ಪಂಥಗಳಾಗಿವೆ. ಪ್ರಶ್ನೆ 15. ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿರುವ 2 ಅಂಶಗಳನ್ನು
ತಿಳಿಸಿರಿ. ಉತ್ತರ: 1 ಕೋಮುವಾದ, 2 ಪ್ರಾಂತೀಯವಾದ, 3 ಭಾಷಾವಾದ ಮತ್ತು 4ನೆಯದು ಉಗ್ರವಾದ ಹಾಗೂ ಭಯೋತ್ಪಾದನೆ. ಪ್ರಶ್ನೆ ಸಂಖ್ಯೆ 16. ಪ್ರಾಂತೀಯವಾದ ಎಂದರೇನು? ಉತ್ತರ: ರಾಷ್ಟ್ರದ ಹಿತಾಸಕ್ತಿಯನ್ನು ಅಲಕ್ಷಿಸುವಷ್ಟರವರೆಗೆ ಪ್ರಾಂತ್ಯವೊಂದರ ಬಗೆಗೆ ಜನರು ಹೊಂದಿರುವ ಅತಿಯಾದ ನಿಷ್ಠೆಯನ್ನು ಪ್ರಾಂತೀಯವಾದ ಎಂದು ಹೇಳಲಾಗಿದೆ. ಪ್ರಶ್ನೆ 17. ಉಗ್ರವಾದ ಎಂದರೇನು? ಉತ್ತರ: ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸರಿಯಾದ ಮಾರ್ಗಗಳನ್ನು, ಶಾಂತಿ, ಅಹಿಂಸೆ ಮತ್ತು ಪ್ರಜಾಸತ್ತಾತ್ಮಕ ಕ್ರಮಗಳನ್ನು ಆರಿಸಿಕೊಳ್ಳದೆ ಹಿಂಸಾತ್ಮಕ ಮಾರ್ಗಗಳನ್ನು ಬಳಸುವುದನ್ನು ಉಗ್ರವಾದ ಎನ್ನಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 18. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಇದಕ್ಕೆ ಉತ್ತರ: ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದಾಗಿದೆ. ಇದನ್ನು ಹೇಳಿದವರು ಬೆಂಜಮಿನ್. ಪ್ರಶ್ನೆ ಸಂಖ್ಯೆ 19. ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿರಿ. ಉತ್ತರ: ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣ ಒಳಗೊಂಡಂತೆ ವಿವಿಧ ವಯೋಮಾನಕ್ಕೆ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮೊದಲಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳ ಮತ್ತು ಒಲವುಗಳ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಜನಸಂಖ್ಯಾಶಾಸ್ತ್ರ ಎನ್ನಬಹುದು. ಪ್ರಶ್ನೆ 20. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿರಿ. ಉತ್ತರ: 1 ಭಾರತೀಯ ಜನಸಮೂಹದ ಗಾತ್ರ ಮತ್ತು ಬೆಳವಣಿಗೆ. 2 ಭಾರತೀಯ ಜನಸಮೂಹದ ವಯೋರಚನೆ. 3 ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. 4 ಕುಸಿಯುತ್ತಿರುವ ಲಿಂಗಾನುಪಾತ. 5 ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ ಇತ್ಯಾದಿ. ಪ್ರಶ್ನೆ 21. ಮಕ್ಕಳ ಲಿಂಗಾನುಪಾತ ಕುಸಿಯಲು 2 ಕಾರಣಗಳನ್ನು ತಿಳಿಸಿರಿ. ಇದಕ್ಕೆ ಉತ್ತರ: 1 ಗಂಡು ಮಗುವಿನ ಬಯಕೆ. 2 ಹೆಣ್ಣು ಮಕ್ಕಳು ಹುಟ್ಟುವುದನ್ನು ತಡೆಯಲು ಪ್ರಸವ ಪೂರ್ವ ಲಿಂಗ ಪತ್ತೆ ಮತ್ತು ಗರ್ಭಪಾತ ಮಾಡಿಸುವುದು. ಪ್ರಶ್ನೆ 3 ಹೆಣ್ಣು ಮಕ್ಕಳ ಪೋಷಣೆಯಲ್ಲಿ ನಿರ್ಲಕ್ಷ್ಯವನ್ನು ಮಾಡುವುದು. ಪ್ರಶ್ನೆ 22. ದೇಮಾರು ಎಂದರೇನು? ಇದಕ್ಕೆ ಉತ್ತರ: ದೇಮಾರು ಎಂಬ ಪದದಲ್ಲಿ ಡಿ ಎಂಬ ಮೊದಲ ಅಕ್ಷರವು ಮಗಳು, ಡಾಟರ್ ಎಂಬ ಅರ್ಥವನ್ನು ಮತ್ತು ಇ ಎಂಬ ಪದವು ನಾಶ ಮಾಡು, ಎಲಿಮಿನೇಷನ್, ಕೊಂದು ಹಾಕು ಎಂಬ ಅರ್ಥವನ್ನು ನೀಡುತ್ತದೆ. 23. ಪ್ರಶ್ನೆ ಸಂಖ್ಯೆ: ಬಿಮಾರು ಏನನ್ನು ಸೂಚಿಸುತ್ತದೆ? ಇದಕ್ಕೆ ಉತ್ತರ: ಬಿಮಾರು ಎಂಬುದು ಜನಸಂಖ್ಯೆಯಲ್ಲಿನ ತೀವ್ರ ಹೆಚ್ಚಳವನ್ನು ಸೂಚಿಸುವ ಪ್ರದೇಶಗಳಾದ ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶಗಳನ್ನು ಸೂಚಿಸುತ್ತದೆ. ಇಲ್ಲಿ ಜನಸಂಖ್ಯೆಯ ತೀವ್ರತೆಯ ಹೆಚ್ಚಳವನ್ನು ಗುರುತಿಸುವಂಥ ಪ್ರದೇಶಗಳನ್ನು ಸೂಚಿಸುವ ಪದವಾಗಿದೆ. ಧನ್ಯವಾದಗಳು.